ಹೆಲೋ ಸ್ಟೂಡೆಂಟ್ಸ್, ಈ ಹಿಂದಿನ ವಿಡಿಯೋದಲ್ಲಿ ಅಮಲ್ಗಮೇಷನ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮುಖ್ಯ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಿದ್ದೆವು. ಇನ್ ದ್ಯಾಟ್ ವಿಡಿಯೋನೋ ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಯು ಹೌ ದ ಎಂಟ್ರೀಸ್ ಆರ್ ಟು ಬಿ ಮೇಡ್ ಇನ್ ದ ಬುಕ್ಸ್ ಆಫ್ ದ ವೆಂಡರ್ ಕಂಪನಿ, ಯಾವೆಲ್ಲ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಪ್ರಿಪೇರ್ ಮಾಡಬೇಕು. ಆ ನಂತರ ದ ಎಂಟ್ರೀಸ್ ದಟ್ ಆರ್ ಟು ಬಿ ಮೇಡ್ ಇನ್ ದ ಪರ್ಚೇಸಿಂಗ್ ಕಂಪನಿ ಬುಕ್ಸಲ್ಲೂ ಯಾವ ರೀತಿ ನಾವು ಜರ್ನಲ್ ಎಂಟ್ರೀಸ್ ಕೊಡಬೇಕು ಎನ್ನುವುದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. Now in this video, it is just to continue with that. We have here another problem. Now this problem will help you to understand the preparation of the balance sheet. ಅಂದರೆ ಆ ಹೊಸ ಕಂಪನಿ ಯಾವುದು ಅಸ್ತಿತ್ವಕ್ಕೆ ಬರ್ತದೆ, ಆರ್ ಪರ್ಚೇಸಿಂಗ್ ಕಂಪನಿ ಯು ಕ್ಯಾನ್ ಟೇಕ್, ಆ ಅವರ ಬುಕ್ಸಲ್ಲಿ ಯಾವ ರೀತಿ ಅಂತಹ ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಾವು ಕೊಡಬೇಕೆನ್ನೋದನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಬೋದು. Now we have here the balance sheets of two companies, A Limited and B Limited, and we have various items of assets and liabilities which you need to go through and see what they are. Next we have this information. The two companies agreed to amalgamate and form new company called C Limited. So this C Limited takes over the assets and liabilities of both the companies. Okay, hope you have understood the amalgamation. There are two companies, okay, they will merge together, and in that place those two companies will be closed, and in that place you will have a new company formed. ಎರಡು ಕಂಪನಿ ಒಂದು ಸೇರ್ತದೆ, ಅವು ಆ ಕಂಪನಿಗಳು ತಮ್ಮ ಪ್ರತ್ಯೇಕವಾದ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಆ ನಂತರ ಒಂದು ಹೊಸ ಕಂಪನಿ ಫಾರ್ಮ್ ಆಗ್ತದೆ. ಆ ಹೊಸ ಕಂಪನಿ ಯಾವುದು ಫಾರ್ಮೇಷನ್ ಆಗ್ತದೆ, ಅದು ಈ ಎರಡು ಮೊದಲು ಇದ್ದಂತಹ ಕಂಪನಿಯನ್ನು ತನ್ನೊಳಗೆ ಸೇರಿಸಿಕೊಳ್ತದೆ. ಓಕೆ, ಇಟ್ ಟೇಕ್ಸ್ ಇಟ್ ಓವರ್. ಸೊ ಹೋಪ್ ಯು ಕ್ಯಾನ್ ಐಡೆಂಟಿಫೈ ದ ಪರ್ಚೇಸಿಂಗ್ ಕಂಪನಿ ಆ್ಯಂಡ್ ದ ವೆಂಡರ್ ಕಂಪನಿ ಇನ್ ದಿಸ್ ಕೇಸ್. ಸೊ there are two companies, A Limited and B Limited. These two companies will be closed. Okay, so these two companies will sell their assets and liability. The entire business will be sold. ಸೊ ಯಾವ ಕಂಪನಿ ಕ್ಲೋಸ್ ಆಗ್ತದೆ, ಯಾವ ಕಂಪನಿ ತನ್ನಲ್ಲಿರುವಂತಹ ಎಲ್ಲ ಅಸೆಟ್ ಮತ್ತು ಲಯಬಿಲಿಟಿಯನ್ನು ಇನ್ನೊಂದು ಕಂಪನಿಗೆ ಕೊಡ್ತದ, ಆ ಕಂಪನಿಯನ್ನು ನಾವು ವೆಂಡರ್ ಕಂಪನಿ ಅಂತ ಹೇಳ್ತೇವೆ. ಓಕೆ, ಸೊ ಇಟ್ ಈಸ್ ವೆಂಡರ್ ಕಂಪನಿ ಆರ್ ಟ್ರಾನ್ಸ್ಫರರ್ ಕಂಪನಿ. ನೋಡಿ, ಆ ಇನ್ನೊಂದು ವರ್ಡ್ ಹೇಗೆ ನಾವು ನೆನಪಿನಲ್ಲಿಟ್ಟುಕೊಳ್ಳೋದಂದರೆ, ಟ್ರಾನ್ಸ್ಫರರ್ ಅಂದರೆ ಒನ್ ಹೂ ಟ್ರಾನ್ಸ್ಫರ್ಸ್. ಓಕೆ, ಯಾರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಹೆಚ್ಚಾಗಿ ಸ್ಟೂಡೆಂಟ್ಸ್ that word is confusing, transferee and transferer. So this is how you can remember. The transferer is one which transfers. ಓಕೆ, ಯಾರು ಟ್ರಾನ್ಸ್ಫರ್ ಮಾಡ್ತಾರೆ, ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದೋಸ್ ಟೂ ಕಂಪನೀಸ್ ಆರ್ ಟ್ರಾನ್ಸ್ಫರರ್ ಕಂಪನಿ. And what about C Limited? C Limited takes over all the assets and liability. It purchases, right? So this company is the purchasing company. So next we have the assets of A Limited are taken over at a reduced valuation of 10%. ಸೊ ಟೇಕನ್ ಓವರ್ ಆಗಿದೆ, ಆದರೆ ಮುಖ್ಯವಾಗಿ ನಮಗೆ ಬೇಕಾಗ್ತದೆ ಎಷ್ಟು ವ್ಯಾಲ್ಯೂವಲ್ಲಿ ಆ ಇಂಡಿವಿಜುವಲ್ ಅಸೆಟ್ ಟೇಕನ್ ಓವರ್ ಆಗಿದೆ ಅಂತ. ಸೊ ವಾಟ್ ಡು ವಿ ಕಾಲ್? ಓಕೆ, ದ ವ್ಯಾಲ್ಯೂ ಅಟ್ ವಿಚ್ ಇಟ್ ಇಸ್ ಟೇಕನ್ ಓವರ್, ಇಟ್ ಈಸ್ ಟೇಕನ್ ಆ್ಯಸ್ ಎಗ್ರೀಡ್ ವ್ಯಾಲ್ಯೂ. ಇನ್ನೊಂದು ವ್ಯಾಲ್ಯೂ ಬರ್ತದೆ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿರೋದು ಬುಕ್ ವ್ಯಾಲ್ಯೂ. ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಈಸ್ ರೆಕಾರ್ಡೆಡ್ ವ್ಯಾಲ್ಯೂ ಆರ್ ಅ ಬುಕ್ ವ್ಯಾಲ್ಯೂ. ಬಟ್ ಹೆಚ್ಚಿನ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೋ ಒಂದು ಓಲ್ಡ್ ವ್ಯಾಲ್ಯೂ ಇದ್ದರೆ ಅಷ್ಟಕ್ಕೆ ಅಸೆಟ್ ಟೇಕ್ ಓವರ್ ಆಗೋದಿಲ್ಲ. ಸೊ ದೇ ವಿಲ್ ಸಿ ದ್ಯಾಟ್ ಅಸೆಟ್ ಒನ್ಸ್ ಅಗೇನ್. ಅದರಲ್ಲಿ ಫಿಸಿಕಲ್ ಕಂಡೀಷನ್ ಹೇಗೆ ಉಂಟು, ಯಾವ ಕಂಡೀಷನಲ್ಲಿ ಅದು ಉಂಟು, ಎಲ್ಲವನ್ನು ನೋಡಿಕೊಂಡು ಅದರ ನಿಜವಾದ ವ್ಯಾಲ್ಯೂ ಆ ದಿನ ಎಮಲ್ಗಮೇಷನ್ ಆಗುವಂತಹ ದಿನ ಎಷ್ಟಿರ್ಬೋದು ಅಂತ ಎಸ್ಟಿಮೇಷನ್ ಮಾಡ್ತಾರೆ. ಸೊ ಆ ರೀತಿ ಎಸ್ಟಿಮೇಷನ್ ಮಾಡುವಾಗ ಅವರು ಈ ರೀತಿಯ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡಿದ್ದಾರೆ ನೋಡಿ, ಅಟ್ ಅ ರೆಡ್ಯೂಸ್ಡ್ ವ್ಯಾಲ್ಯೂಯೇಷನ್ ಆಫ್ 10%. ಸೊ ಅಸೆಟ್ಸ್ ಆಫ್ ಎ ಲಿಮಿಟೆಡ್, ಎಲ್ಲ ಎಸೆಟ್ 10% ಕಡಿಮೆ ವ್ಯಾಲ್ಯೂವಲ್ಲಿ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ವಿತ್ ದ ಎಕ್ಸೆಪ್ಷನ್ ಆಫ್ ದ ಬಿಲ್ಡಿಂಗ್ ವಿಚ್ ಇಸ್ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂ. ಸೊ ಬಿಲ್ಡಿಂಗ್ ಇದು ವ್ಯಾಲ್ಯೂ ಕರೆಕ್ಟ್ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಸೊ ಅದು ಎಗ್ರೀಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಇನ್ ದ ಕೇಸ್ ಆಫ್ ಬಿಲ್ಡಿಂಗ್ ಎಗ್ರೀಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಬುಕ್ ವ್ಯಾಲ್ಯೂ. Now both the companies are to receive 5% of the net valuation of their respective business as goodwill. ಈಗ ನಮಗೆ ಈ ಹಿಂದಿನ ಬ್ಯಾಲೆನ್ಸ್ ಶೀಟ್ ನೋಡಿದರೆ ಗುಡ್ವಿಲ್ ರೆಕಾರ್ಡ್ ಆಗಲಿಲ್ಲ, ಆದರೆ ನೀವೀಗ ನಿಮ್ಮ ಸಂಸ್ಥೆಯನ್ನೇ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀರಿ. ಸೊ ಅಪಾರ್ಟ್ ಫ್ರಮ್ ದ ಅಸೆಟ್ಸ್ ದ್ಯಾಟ್ ಯು ಹ್ಯಾವ್, ತುಂಬ ಅಸೆಟ್ ಮತ್ತು ಲಯಬಿಲಿಟಿ ಎಲ್ಲ ಇದ್ದಿರ್ಬೋದು, ಆದರೆ ಅಷ್ಟು ಮಾತ್ರ ಅಲ್ಲ. ಓಕೆ, ದೆರ್ ಈಸ್ ಸಮಥಿಂಗ್ ಮೋರ್
in your business, and that is the reputation that has been built up over the years. ಓಕೆ, ನೀವು ನಿಮ್ಮ ಸಂಸ್ಥೆಗೆ ಗಳಿಸಿದಂತಹ ಒಳ್ಳೆಯ ಹೆಸರು ಇರ್ಬೋದು, ಸೊ ಅದಕ್ಕೂ ವ್ಯಾಲ್ಯೂ ಇರ್ತದೆ. ಸೊ ದೇ ಆರ್ ರೆಡಿ ಟು ಗಿವ್ 5% ಮೋರ್. ಓಕೆ, ದಟ್ ಈಸ್ ಫಾರ್ ಗುಡ್ವಿಲ್ is valued, and they are ready to pay for it. The entire purchase price is to be paid by C Limited in fully paid shares of rupees 10 each. So this is how the purchase consideration is to be discharged. In return for debentures in A Limited, debentures of the same amount and denomination are to be issued by C Limited. So debentures na ಬದಲಿಗೆ ಇಲ್ಲಿ ಒಂದು ಕಂಪನಿಯಲ್ಲಿ ಡಿಬೆಂಚರ್ಸ್ ಉಂಟು. ಓಕೆ, ಸೊ ಇನ್ ರಿಟರ್ನ್ ಫಾರ್ ದಿಸ್ ಡಿಬೆಂಚರ್ಸ್, ಇನ್ನು ಈ ಕಂಪನಿ ಕ್ಲೋಸ್ ಆದಮೇಲೆ ಈ ಡಿಬೆಂಚರ್ಗೆ ವ್ಯಾಲ್ಯೂ ಇರೋದಿಲ್ಲ. ಸೊ ಆ ಡಿಬೆಂಚರ್ನ ಬದಲಿಗೆ ಹೊಸ ಡಿಬೆಂಚರ್ ಇಶ್ಯೂ ಆಗ್ತಾ ಉಂಟು. Now next one, show the ledger accounts in the books of A Limited and B Limited and prepare the opening balance sheet of C Limited, whose authorized capital is rupees 1 lakh in rupees 10 per share. Now we have to calculate the purchase consideration. ಅದು ಬಹಳ ಮುಖ್ಯ ಈ amalgamation problem ಅಲ್ಲಿ. So first we have to see whether it is there in the problem. ಯಾವುದೇ ಒಂದು ಮೆಥಡ್ ಯೂಸ್ ಮಾಡೋ ಮೊದಲು ನಾವು ಈ ಪ್ರಾಬ್ಲಮ್ ಅಲ್ಲಿ ಆ ಅಮೌಂಟ್ ಎಲ್ಲಿಯಾದರೂ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಅದು ಅಲ್ಲೇ ಇದ್ರೆ ಬಹಳಷ್ಟು ಟೈಮ್ ಸೇವ್ ಆಗ್ತದೆ. ಯು ಕ್ಯಾನ್ ಜಸ್ಟ್ ಟೇಕ್ ಇಟ್, ರೈಟ್? ಸೊ ಯು ನೀಡ್ ಟು ರೀಡ್. ಸೊ ವಿ ಹ್ಯಾವ್ ರೆಡ್ ದ ಪ್ರಾಬ್ಲಮ್, ವಿ ಡಿಡ್ ನಾಟ್ ಗೆಟ್ ದಟ್ ಇನ್ಫಾರ್ಮೇಶನ್. ಎಲ್ಲಿಯೂ ಪರ್ಚೇಸ್ ಕನ್ಸಿಡರೇಷನ್ ಇಷ್ಟು ಅಮೌಂಟ್ ಅಂತ ಎಲ್ಲಿಯೂ ಕೊಡಲಿಲ್ಲ. Then when it is not given, we have to think about different methods. Okay, what are the methods? One is payment method, yeah, and then next one is net asset. So ಆ ಆರ್ಡರ್ ಅಲ್ಲೇ ಹೋಗಬೇಕು. ಫಸ್ಟ್ ಈ ಪೇಮೆಂಟ್ ಮೆಥಡ್ ಅನ್ನು ಯೂಸ್ ಮಾಡಬಹುದಾ ಅಂತ ನಾವು ನೋಡಬೇಕು. So what information we have for payment method? The entire purchase price is to be paid by C Limited in fully paid share of rupees 10 each ಅಂತ ಕೊಟ್ಟಿದ್ದಾರೆ. So this information relates to payment. Okay, that is right. But ಈ ಒಂದು ಸೆಂಟೆನ್ಸ್ ಅನ್ನು ಬಳಸಿಕೊಂಡು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಮೌಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಉಂಟಾ? So it is just stated that entire purchase price ಅಂತ ಹೇಳಿದ್ದಾರೆ. ಎಂಟೈರ್ ಅಂದ್ರೆ ಎಷ್ಟು ಅಮೌಂಟ್ ನೋಡಿ. ಪೇಮೆಂಟ್ ಮೆಥಡ್ ಯೂಸ್ ಮಾಡಬೇಕಾದ್ರೆ ಈ ರೀತಿ ಬೇಕಾಗ್ತದೆ. ಕ್ಯಾಶ್ ಅಲ್ಲಿ 10,000, ಶೇರ್ಸ್ ಅಲ್ಲಿ 20,000, ಡಿಬೆಂಚರ್ಸ್ ಅಲ್ಲಿ 30,000, ಈ ರೀತಿ ಎಲ್ಲ ಕೊಟ್ಟಿದ್ರೆ ಯು ಕ್ಯಾನ್ ಜಸ್ಟ್ ಆಡ್ ಇಟ್, ರೈಟ್? ಅಂಡ್ ಯು ಕ್ಯಾನ್ ಟೆಲ್ ವಾಟ್ ಇಸ್ ದ ಪರ್ಚೇಸ್ ಕನ್ಸಿಡರೇಷನ್. ಆದರೆ ಇದರಲ್ಲಿ ಎಂಟೈರ್ ಪರ್ಚೇಸ್ ಪ್ರೈಸ್ ಎಷ್ಟು ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿ ಕ್ಯಾನ್ ನಾಟ್ ಯೂಸ್ net payment method. Payment method ಸಾಧ್ಯ ಇಲ್ಲ. Then if it is not possible, you know what you have to do. We have the next method, and the next method is net asset method. So what is net asset method? It is usually the students, when we ask them, they say asset minus liability. ಆದರೆ ಆ ಒಂದು ವರ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಯಾವ ಅಸೆಟ್ ತಗೊಳ್ಬೇಕು, ಎಷ್ಟು ವ್ಯಾಲ್ಯೂ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಫ್ ಯು ಜಸ್ಟ್ ಸೇ ಅಸೆಟ್, so you have to be there very specific. It is net asset means it is, this is what it means. It is agreed value of assets taken over less agreed value of liabilities. ಓಕೆ, ಆ ಕರೆಕ್ಟಾಗಿ ಆ ಒಂದು ಇಡೀ ಸೆಂಟೆನ್ಸ್ ಹೇಳೋದು ಬಹಳ ಮುಖ್ಯ ಆಗ್ತದೆ. ಬಿಕಾಸ್ ಯು ನೀಡ್ ಟು ಡೂ ದ್ಯಾಟ್, ರೈಟ್? ನಾವು ಏನು ಮಾಡಬೇಕು ಅಂತ ಬರೀ ಅಸೆಟ್ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಇಟ್ ಇಸ್ agreed value of assets taken over. Okay, now what is agreed value of assets taken over? ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಲ್ವಾ ನಿಮಗೆ, that is, this is what is there in A Limited, for example. These are the book values, these are recorded values. ಇದನ್ನೇ ನಾವು book values ಅಂತ ಹೇಳಿದ್ದೇವೆ. ಆದರೆ ಅಲ್ಲಿ ನಿಮಗೆ ತೋರಿಸಿದ ಹಾಗೆ book value ತಗೊಳ್ಳಬಾರದು. Okay, it is always agreed value. What is agreed value? Agreed value is what is there here. Okay, ಈ ಇನ್ಫಾರ್ಮೇಶನ್ ಅಲ್ಲಿ ಸಿಗ್ತದೆ ನಿಮಗೆ. The assets of A Limited are taken over at a reduced valuation of 10% with the exception of the building which is taken over at book value. Okay, ಅಂದ್ರೆ ಇಲ್ಲಿ ನೋಡಿ, ಎಲ್ಲ ಅಸೆಟ್ ಅನ್ನು, ಒಂದು ಬಿಲ್ಡಿಂಗ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಸೆಟ್ ಅನ್ನು 10% ಕಡಿಮೆ ವ್ಯಾಲ್ಯೂ ಅಲ್ಲಿ ಟೇಕ್ ಓವರ್ ಆಗ್ತಾ ಉಂಟು. ಕನ್ನಡದಲ್ಲಿ ಹೇಳೋದಾದ್ರೆ, ಸೊ
now you got the agreed value. So you need to take all the assets. ಯಾವ asset taken over ಆಗಿದೆ? ಎಲ್ಲ asset taken over ಆಗಿದೆ. ಎಷ್ಟು ವ್ಯಾಲ್ಯೂ ಅಲ್ಲಿ taken over ಆಗಿದೆ? That is agreed value. Okay. ಪ್ರತಿಯೊಂದು asset ಎಷ್ಟು ವ್ಯಾಲ್ಯೂ ಅಲ್ಲಿ taken over ಆಗಿದೆ. ಸೊ agreed value is ಬಿಲ್ಡಿಂಗ್ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ asset ಅನ್ನು 10% ಕಡಿಮೆ ವ್ಯಾಲ್ಯೂ ಅಲ್ಲಿ ಟೇಕ್ ಓವರ್ ಆಗಿದೆ. ಮೆಷಿನರಿ, ಸ್ಟಾಕ್, ಡೆಟರ್ಸ್, okay, all these assets. Cash we will see later, I'll tell you. Building is 15,000. ಅದು book value ಅಲ್ಲಿ take over ಆಗಿದೆ. So using understand what is there in the problem, okay, it will be very easy for you to solve the problem. So we have here agreed value, right? So to start we will take the building. And building it is the book value. That itself is the agreed value. So this is building. What about other assets? Machinery. 10% ಕಡಿಮೆ ವ್ಯಾಲ್ಯೂ ಅಲ್ಲಿ ತಗೊಳ್ತೀರಿ ಅಂತ ತಗೊಳ್ಬೇಕಂತ ಹೇಳಿದ್ದಾರೆ. So how do you do that? These are the steps, right? Usually ನಾವು ಏನು ಮಾಡ್ತೇವೆ? 10% ಕಡಿಮೆ ಮಾಡ್ತೇವೆ. ಸ್ವಲ್ಪ ಲಾಂಗ್ ಪ್ರೊಸೀಜರ್ ನೋಡೋದಾದ್ರೆ ಬುಕ್ ವ್ಯಾಲ್ಯೂ ನೋಡಿ. ಬುಕ್ ವ್ಯಾಲ್ಯೂ 55,000 ರೆಕಾರ್ಡೆಡ್ ವ್ಯಾಲ್ಯೂ, ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ವ್ಯಾಲ್ಯೂ 10% ಕಡಿಮೆ ಮಾಡಬೇಕು ಅದನ್ನು. ಅಂದ್ರೆ ಇದರ ಮೇಲೆ 10% ಕೊಡುವಾಗ 5,500 ಬರ್ತದೆ. ಹಾಗಿದ್ರೆ ಅಗ್ರೀಡ್ ವ್ಯಾಲ್ಯೂ ಎಷ್ಟಕ್ಕೆ ಅದು ಟೇಕ್ ಓವರ್ ಆಯಿತು? ಇಟ್ ಇಸ್ 49,500. ಓಕೆ. ಆದರೆ ಆಸ್ ಅ ಸ್ಟೂಡೆಂಟ್ಸ್ ಯು ನೀಡ್ ಟು ಥಿಂಕ್ ಅಬೌಟ್ ಸೇವಿಂಗ್ ಯುವರ್ ಟೈಮ್ ಅನ್ನು ಸೇವ್ ಮಾಡಬೇಕು. ಆದಷ್ಟು ಬೇಗ ಆ ಪ್ರಾಬ್ಲಮ್ ಅನ್ನು ಮುಗಿಸುವ ಪ್ರಯತ್ನ ಮಾಡಬೇಕಾಗ್ತದೆ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ 2 steps ಯು ಕ್ಯಾನ್ ಡೂ ದಟ್ ಇನ್ 1 step. ಎರಡು ಸ್ಟೆಪ್ಪಿನ ಬದಲು ಒಂದು ಸ್ಟೆಪ್ ಅಲ್ಲಿ ಮುಗಿಸಬಹುದು. I'll give you one example. Take that I want to sell my asset. Okay, ಒಂದು 100 ರೂಪಾಯಿ ವ್ಯಾಲ್ಯೂ ಉಂಟು. Value of the asset is 100 rupee. Okay, when I give the asset, it is given at 10% reduced valuation. ನಾನು ಕೊಡುವಾಗ 10% ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಕೊಡ್ತೇನೆ. ನಾನು ಎಷ್ಟಕ್ಕೆ ಅದನ್ನು ಕೊಟ್ಟೆ? ಸೊ 100 was the value. 10% reduce. 10% 100 ಮೇಲೆ ಅಂದ್ರೆ 10 ರೂಪಾಯಿ. ಎಷ್ಟಕ್ಕೆ ಕೊಟ್ಟೆ? 90ಗೆ ಕೊಟ್ಟೆ. So you need to calculate that 90, right? So see what is 90% instead of taking 10% and then deducting. Okay, ಈ ರೀತಿ ಬೇಡ, ಡೈರೆಕ್ಟ್ ಆಗಿ 90% ಬೇಕಲ್ವಾ ನಿಮಗೆ. ಸೊ we will see what that 90% is. So this is the valuation. Okay, these are the agreed value. What I did, I have taken the book value. Okay, 55,000. This is what is there in the balance sheet. You can see the balance sheet. Machinery ನೋಡಿ 55,000 ಉಂಟು. Stock 8,000. Debtor 7,000. ಈ ಮೂರು asset ಅನ್ನು 10% ಕಡಿಮೆ ವ್ಯಾಲ್ಯೂ ಅಲ್ಲಿ ತಗೊಳ್ಳಬೇಕು. Okay, so we have 90% ಎಷ್ಟು ಅಂತ ಮಾಡಬೇಕು. ಆಗ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ತದೆ. ಯೂಸ್ ದಿಸ್ ಮೆಥಡ್. ಓಕೆ, ಇನ್ನು ಮುಂದೆ ಇದನ್ನೇ ಯೂಸ್ ಮಾಡಿ. ದೆನ್ ಕ್ಯಾಶ್. ಓಕೆ, ಇಟ್ ಇಸ್ ಗಿವನ್ ದಟ್ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಅಸೆಟ್ 10% ಕಡಿಮೆಯಲ್ಲಿ ತಗೊಳ್ಬೇಕಂತ. ಸೊ ಹೆಚ್ಚಿನ ಸ್ಟೂಡೆಂಟ್ಸ್ ಕ್ಯಾಶ್ ಕೂಡ ಕಡಿಮೆಯಲ್ಲಿ ತಗೊಳ್ತಾರೆ, ಅದನ್ನು 10%. ಓಕೆ, ಒಂದು ಅಭ್ಯಾಸವಲ್ಲ, ಉಳಿದ ಅಸೆಟ್ ಹೇಗೂ ನಾವು ಕಡಿಮೆ ಮಾಡಿದ್ದೇವಲ್ವಾ, ಅದೇ ರೀತಿ ಕ್ಯಾಶ್ ಕೂಡ 10% ಕಡಿಮೆ ಮಾಡುವ. ಇದು ಸರಿಯಾ? Okay, you need to ಪ್ರಾಕ್ಟಿಕಲ್ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಬರಬೇಕು ಸ್ಟೂಡೆಂಟ್ಸ್. ಒಟ್ಟಾರೆ ಬರೆಯುವುದಲ್ಲ. ಇಲ್ಲಿ ನೋಡಿ, ಕ್ಯಾಶ್ ಚೇಂಜ್ ಆಗ್ತದ. ನಿಮ್ಮ ಹತ್ರ ಒಂದು 10,000 ಉಂಟು ಅಂತ ಇಟ್ಟುಕೊಳ್ಳಿ, ಅದಕ್ಕೆ 10% ಇದ್ದ ಹಾಗೆ ಕಡಿಮೆ ಆಗ್ತದ. If you have 10,000 and if it is taken over, 10,000 is taken over, right? So you should not reduce cash. ಎಲ್ಲ asset 10% ಹೌದು, ಆದರೆ ಕ್ಯಾಶಿಗೆ ಅದು ಅಪ್ಲೈ ಆಗುವುದಿಲ್ಲ. So we have this value. Okay, it is like what is there in the ಬ್ಯಾಲೆನ್ಸ್ ಶೀಟ್. ನಿಮಗೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 1,500 ಉಂಟಲ್ವಾ, ಅದನ್ನೇ ತಗೊಳ್ತೇವೆ ಕ್ಯಾಶಿಗೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ. ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. Liabilities, yes, we have this information here. In written, I'll read this because understanding this is very important. Okay, in written for debentures in A Limited, debentures of the same amount and denomination are to be issued by C Limited. ಈಗ ಎ ಕಂಪನಿಯಲ್ಲಿ ಒಂದು ಇಂಪಾರ್ಟೆಂಟ್ ಲಯಬಿಲಿಟಿ ಉಂಟು, 6% ಡಿಬೆಂಚರ್ಸ್. ಓಕೆ, ವಾಟ್ ದೇ ವಿಲ್ ಡೂ ವಿತ್ ದಟ್? ದಿಸ್ ವಿಲ್ ಹ್ಯಾವ್ ಟು ಬಿ ಪೇಯ್ಡ್. ಈ ಅಮೌಂಟ್ ಕೊಡಬೇಕು ಹೌದು, ಆದರೆ ಯಾವ ರೀತಿ ಕೊಡ್ತಾರೆ ಅಂದರೆ, ಈಗ ಹೊಸ ಕಂಪನಿ ಉಂಟಲ್ಲ, ಸಿ ಕಂಪನಿ, ತನ್ನ ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಿ ಆ ಹಿಂದೆ ಏನು ಡಿಬೆಂಚರ್ಸ್ ಇತ್ತು ಅವರ ಸಾಲವನ್ನು ತೀರಿಸ್ತಾರೆ. ಸೊ ವಿ ಹ್ಯಾವ್ ದಿಸ್ so much amount, right? 10,000. It has to be paid. It is paid directly by C Limited. Okay, how it is paid? It is paid by giving debentures. But then
ಈ ಡಿಬೆಂಚರ್ಸ್ ಡೈರೆಕ್ಟ್ ಆಗಿ ಕೊಟ್ರೆ ಈಗ ಸಿ ಕಂಪನಿ ಪರ್ಚೇಸ್ ಕನ್ಸಿಡರೇಷನ್ ಎಲ್ಲ ಕೊಡ್ತದೆ, ಅದರೊಟ್ಟಿಗೆ ನೀವು ಇದನ್ನ ಆಡ್ ಮಾಡಬಹುದಾ? ಇದನ್ನು ಕೊಟ್ಟದ್ದು ಸಹ ಎ ಕಂಪನಿಗೆ ಅಲ್ವಾ. ಸಿ ಕಂಪನಿ gives this to A company and A company will give this to the debenture holders. So A companyಗೆ ಕೊಟ್ಟದಂತ can we include the new debentures in the purchase consideration? Purchase consideration ಅಲ್ಲಿ include ಮಾಡಬಹುದಾ? So we have to see what is there in accounting standard. Accounting standard ಅಲ್ಲಿ ಇದಕ್ಕೆ ಸಂಬಂಧಪಟ್ಟ accounting standard 14, okay, it is given correct ಆಗಿ ಕೊಟ್ಟಿದ್ದಾರೆ. In the purchase consideration you need to include only what is given to the shareholders. shareholders ಗೆ ಏನಾದರೂ ಕೊಟ್ಟಿದ್ರೆ ಮಾತ್ರ ಅದನ್ನು ನಾವು purchase consideration ಅಲ್ಲಿ include ಮಾಡಬಹುದು. ಡಿಬೆಂಚರ್ ಹೋಲ್ಡರ್ಗೆ ಏನೋ ಕೊಟ್ಟಿದ್ರು, ಡಿಬೆಂಚರ್ ಕೊಟ್ಟಿದ್ರು, ಕ್ಯಾಶ್ ಕೊಟ್ಟಿದ್ರು, ಅದನ್ನು ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ. ಹಾಗಿದ್ರೆ ಸಿ ಕಂಪನಿಯಿಂದ ಪಡೆದಂತಹ ಡಿಬೆಂಚರ್ ಅನ್ನು ಅಲ್ಲಿ ತೋರಿಸಲಿಕ್ಕೆ ಆಗುದಿಲ್ಲ. then how it is to be treated? amount is paid, right? ಸೊ ಈ ರೀತಿಯ ಪ್ರಾಬ್ಲಮ್ ಬಂದ್ರೆ ನೀವು ಒಂದು ಅಸಂಪ್ಷನ್ ಮಾಡಬೇಕು. ಬಿಕಾಸ್ ಇಟ್ ಕೆನಾಟ್ ಬಿ ಇನ್ಕ್ಲೂಡೆಡ್ ಇನ್ ಪರ್ಚೇಸ್ ಕನ್ಸಿಡರೇಷನ್. ಈ ಡಿಬೆಂಚರ್ಸ್ ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಇಟ್ ಇಸ್ ಟೇಕನ್ ಓವರ್, ಅಸಂಪ್ಷನ್ ಇಟ್ ಇಸ್ ಟೇಕನ್ ಓವರ್ like any other liability, then it is discharged. Understand this very clearly. ಡಿಬೆಂಚರ್ ಟೇಕನ್ ಓವರ್ ಅಂತ ಎಲ್ಲಿ ಸಹ ಕೊಡ್ಲಿಲ್ಲ, ಕೊಡದಿದ್ರು ಓಕೆ, ಇದು ಪೇಮೆಂಟ್ ಆಗಿ ಮುಗೀತು ಆದ್ರೂ ನಾವು ಡಿಬೆಂಚರ್ ಟೇಕನ್ ಓವರ್ ಆಗಿದೆ ಅಂತ ತಗೊಳ್ಬೇಕು. ಟೇಕನ್ ಓವರ್ ಆದ್ಮೇಲೆ ಸಿ ಕಂಪನಿ ತನ್ನ ಡಿಬೆಂಚರ್ ಕೊಟ್ಟು ಅದನ್ನು ತೀರಿಸ್ತಾರೆ. ಈ ರೀತಿ ಅಸಂಪ್ಷನ್ ಮಾಡಬೇಕಾಗ್ತದೆ ಸ್ಟೂಡೆಂಟ್ಸ್. ಸೊ ದಿಸ್ ಡಿಬೆಂಚರ್ ಇಸ್ ಆಲ್ಸೋ ಟೇಕನ್ ಓವರ್. Now we have various items, okay? It's what I need to take. Liabilities are taken over. But can I take all this reserve fund, dividend equalization fund, profit and loss account? ಇದೆಲ್ಲವನ್ನು ತಗೊಳ್ಳಿಕ್ಕಾಗ್ತದಾ? On the liability side, it is given on the liabilities side, right? So there we need to have a good understanding as to what it is. ಇದು ಏನು ಎನ್ನುವುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಒಂದು ಸರಳವಾದ ವಿಷಯ ಇಲ್ಲಿ ಏನು ಹೇಳೋದಂದ್ರೆ, ಲಯಬಿಲಿಟಿ ಸೈಡ್ ಅಲ್ಲಿ ಇರುವಂತಹ ಐಟಮ್ ಅನ್ನು ಎರಡು ಕ್ಯಾಟಗರಿಗೆ ನಾವು ವಿಂಗಡಣೆ ಮಾಡಬಹುದು. ಯು ಕ್ಯಾನ್ ಕ್ಯಾಟಗರೈಸ್ ದೆಮ್ ಓಕೆ into two different categories. One is the amount that belongs to the shareholder. shareholder ಗೆ ಕೊಡಬೇಕಾದ ಹಣ, ಮತ್ತೆ ಉಳಿದದ್ದು ನಿಮ್ಮ ಹೊರಗಿನವರಿಗೆ ಕೊಡಬೇಕಾದಂತಹ ಹಣ. ಈ ರೀತಿ ನಾವು ಕ್ಯಾಟಗರಿ ಮಾಡಬೇಕಾಗ್ತದೆ. ಸೊ ಇನ್ ದಿಸ್ ಶೇರ್ ಕ್ಯಾಪಿಟಲ್, yes, it belongs to the shareholders. Debenture ಹೊರಗಿನವರಿಗೆ. Reserve fund, okay, it is built out of the past profits. ಈ ಹಿಂದೆ ಗಳಿಸಿದಂತಹ ಪ್ರಾಫಿಟ್ ಇಂದ ಇಂತಹ ರಿಸರ್ವ್ ಫಂಡ್ ಎಲ್ಲ ಕ್ರಿಯೇಟ್ ಆಗ್ತದೆ. Dividend equalization fund also, it is created out of the past profits. ಈ ಹಿಂದೆ ಗಳಿಸಿದಂತಹ ಪ್ರಾಫಿಟ್ ಇಂದ ಕ್ರಿಯೇಟ್ ಆಗ್ತದೆ. ಅದೇ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಲ್ಸೋ. ಸೊ ಈ ಮೂರು ಐಟಮ್ ಉಂಟಲ್ವಾ, ರಿಸರ್ವ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಂಡ್ profit and loss account, it belongs to the shareholders. Then ಹೊರಗಿನವರಿಗೆ ಏನು ಕೊಡಬೇಕು? ಡಿಬೆಂಚರ್ಸ್. ವಾಟ್ ಅಬೌಟ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್? ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಉಂಟು. ಫಂಡ್ ಅಂತ ನೋಡಿಕೊಂಡು ಅದು ಶೇರ್ ಹೋಲ್ಡರ್ ಫಂಡ್ ಅಂತ ತಿಳಿದುಕೊಳ್ಬೇಡಿ. ಇದು ಎಂಪ್ಲಾಯೀಸ್ಗೆ ಕೊಡಬೇಕಾದದ್ದು. ಓಕೆ, ಅವರ ರಿಟೈರ್ಮೆಂಟ್, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ರಿಟೈರ್ಮೆಂಟ್ ಬೆನಿಫಿಟ್ ಇಟ್ ಇಸ್. ಸೊ ಅಲ್ಲಿ ತನಕ ಇಟ್ಟುಕೊಂಡು ಇಟ್ ಹ್ಯಾಸ್ ಟು ಬಿ ಗಿವನ್ ಟು ದ ಎಂಪ್ಲಾಯೀಸ್. ಸೊ ಬೇರೆಯವರಿಗೆ, ಶೇರ್ ಹೋಲ್ಡರ್ಸ್ಗೆ ಅಲ್ಲ. So with that information, now we can have this category. See, this is very important understanding this. Liability ಅಲ್ಲಿ ತುಂಬ ಐಟಮ್ ಇರ್ಬೋದು, ಬಟ್ ಇನ್ ದಟ್ ಟ್ರೇಡ್ ಕ್ರೆಡಿಟರ್, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ 6% ಡಿಬೆಂಚರ್, ಇದು ಥರ್ಡ್ ಪಾರ್ಟಿ ಹೊರಗಿನವರಿಗೆ ಕೊಡಬೇಕಾದದ್ದು. ಶೇರ್ ಹೋಲ್ಡರ್ಸ್ ಫಂಡ್ ಸ್ಪೆಸಿಫಿಕಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಈಗ ನಾನು ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಲಯಬಿಲಿಟೀಸ್ ಆರ್ ಟೇಕನ್ ಓವರ್ ಅಂತ ಹೇಳಿದಾರಲ್ಲ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ಗೆ, ಅಲ್ಲಿ ಇದನ್ನು ಮಾತ್ರ ತಗೊಳ್ಬೇಕು. ಈ ಹೊರಗಿನವರಿಗೆ ಕೊಡಬೇಕಾದ ಲಯಬಿಲಿಟಿಯನ್ನು ತಗೊಳ್ಬೇಕು. ಸೊ ವೆನ್ ಐ ಟೇಕ್ ದ್ಯಾಟ್ ಐ ಗೆಟ್ ದಿಸ್ ಆನ್ಸರ್. Okay, now this I will explain. You have a total of 16,500 and here the total is 79,500. Then what do? We deduct 79,500 minus 16,500. ಇದೆರಡರ ಡಿಫ್ರೆನ್ಸ್ ನೋಡಿ, ಟೋಟಲ್ ಲಯಬಿಲಿಟಿ, ಟೋಟಲ್ ಅಸೆಟ್ ಉಂಟಿಲ್ಲಿ 63,000. ಮತ್ತು ಇನ್ನೊಂದು ವಿಷಯ ಕೊಟ್ಟಿದ್ದಾರೆ, ದ್ಯಾಟ್ ಈಸ್ ಗುಡ್ ವಿಲ್. ಓಕೆ, ಇಷ್ಟು ಹಣ ಮಾತ್ರ ಅಲ್ಲ, 63,000 ಮಾತ್ರ ಅಲ್ಲ, ಬೋತ್ ದ ಕಂಪನೀಸ್ ಆರ್ ಟು ರಿಸೀವ್ 5% ಆಫ್ ದ ನೆಟ್ ವ್ಯಾಲ್ಯೂಯೇಷನ್ ಆಫ್ ದೇರ್ ರೆಸ್ಪೆಕ್ಟಿವ್ ಬಿಸ್ನೆಸ್ ಆಸ್ ಗುಡ್ ವಿಲ್.
ಓಕೆ. ಸೊ ಬೇರೆ ಅಸೆಟ್ಟಿಗೆ ಕೊಟ್ಟ ಹಣ ಹೌದು, ಅದರೊಟ್ಟೊಟ್ಟಿಗೆ ಗುಡ್ ವಿಲ್ಲಿಗೂ ಹಣ ಕೊಡ್ತಾರೆ. ಗುಡ್ ವಿಲ್ ಈಸ್ ಲೈಕ್ ಇಟ್ ಈಸ್ ಸಮಥಿಂಗ್ ಅಟ್ಯಾಚ್ ಟು ದ ಬಿಸ್ನೆಸ್. ಓಕೆ, ಯು ಹ್ಯಾವ್ ಬಿಲ್ಟ್ ಅಪ್ ದ್ಯಾಟ್ ರೆಪ್ಯುಟೇಷನ್ ಆರ್ ಅ ಗುಡ್ ನೇಮ್ ಫಾರ್ ಯೋರ್ ಬಿಸ್ನೆಸ್. ಒಂದು ಒಳ್ಳೆ ಹೆಸರು ಗಳಿಸಿರ್ಬೋದು, ಅದಕ್ಕೂ ವ್ಯಾಲ್ಯೂ ಇರ್ತದೆ. ಸೊ ಈಗ ಏನಾಗ್ತದೆ ಅಂದರೆ, ಇಡೀ ಬಿಸ್ನೆಸ್ಸನ್ನು ಇದ್ದ ಹಾಗೆ ಆ ವ್ಯವಹಾರವನ್ನು ನೀವು ಇನ್ನೊಬ್ಬರಿಗೆ ಕೊಡುವಾಗ ಯು ವಿಲ್ ಗೆಟ್ ಸಮಥಿಂಗ್ ಮೋರ್ ದ್ಯಾನ್ ದ ಅಸೆಟ್ಸ್ ದ್ಯಾಟ್ ಯು ಹ್ಯಾವ್. ನಿಮ್ಮಲ್ಲಿರುವ ಅಸೆಟ್ಟಿಗಿಂತ ಸ್ವಲ್ಪ ಹೆಚ್ಚಿಗೆ ವ್ಯಾಲ್ಯೂ ನಿಮಗೆ ಬರ್ತದೆ, ಆ್ಯಂಡ್ ದ್ಯಾಟ್ ಈಸ್ ದ ಗುಡ್ ವಿಲ್. ಸೊ ವಿ ಹ್ಯಾವ್ ದಿಸ್ ನೆಟ್ ವ್ಯಾಲ್ಯೂಯೇಷನ್ 5%. ಓಕೆ, ನೆಟ್ ವ್ಯಾಲ್ಯೂಯೇಷನ್ ಅಂದರೆ ಈಗ ನಿಮಗೆ ನೆಟ್ ಅಸೆಟ್ ಸಿಕ್ಕಿತಲ್ವಾ, ಈ ಅಸೆಟ್ ಮೈನಸ್ ಲಯಬಿಲಿಟಿ 63,000 ಇದು 5%. ಇಟ್ ಈಸ್ ಪೇಯ್ಡ್ ಫಾರ್ ಗುಡ್ ವಿಲ್, that is 3,150. So you need to add this, okay, 63,000 plus 3,150, that will give you 66,150. okay. ಸೊ ಈಗ ನಮಗೆ ನೆಟ್ ಅಸೆಟ್ ಮೆಥಡ್ ಯೂಸ್ ಮಾಡಿ ಎಷ್ಟು ಪರ್ಚೇಸ್ ಕನ್ಸಿಡರೇಷನ್ ಅಂತ ಗೊತ್ತಾಯಿತು. ನಾವು ವೆನೆವರ್ ಯು ಗಿವ್ ಯೂಸ್ ಯುವರ್ ನೆಟ್ ಅಸೆಟ್ ಮೆಥಡ್, ಯು ನೀಡ್ ಟು ಗಿವ್ ಅನದರ್ ವರ್ಕಿಂಗ್ ನೋಟ್, ಇನ್ನೊಂದು ವರ್ಕಿಂಗ್ ನೋಟ್ ಕೊಡಬೇಕು. ಅಲ್ಲಿ ಮುಖ್ಯವಾಗಿ ಯಾವ ರೀತಿ ಇದು ಪೇಮೆಂಟ್ ಆಗ್ತದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು. ಮೋಡ್ ಆಫ್ ಪೇಮೆಂಟ್, it is given in the problem payable in the form of fully paid equity share ಅಂತ ಕೊಟ್ಟಿದ್ದಾರೆ. ಸೊ that is what we have here, mode of payment. ಸೊ ಇದನ್ನು ಶೇರ್ಸ್ ಮೂಲಕ ಕೊಡ್ತಾರೆ. ಸೊ 66,150ಗೆ ಕೊಡಬೇಕಾದ್ರೆ ಎಷ್ಟು ಶೇರ್ಸ್ ಇಶ್ಯೂ ಮಾಡಬೇಕು, ಯು ನೀಡ್ ಟು ಡಿವೈಡ್ ಇಟ್. ಓಕೆ, ಆ್ಯಕ್ಚುಲಿ ಇಟ್ ಈಸ್ ಟು ಬಿ ಡಿವೈಡೆಡ್ ಬೈ ಇಶ್ಯೂ ಪ್ರೈಸ್. ಈಗ ಇಶ್ಯೂ ಪ್ರೈಸ್ ಬೇರೆ ಇಲ್ಲ, 10 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು 10 ರೂಪಾಯಿದು ಶೇರನ್ನು ಇಶ್ಯೂ ಮಾಡಿದರೆ, ಅಂತಹ 6,615 ಶೇರ್ಸ್ ಇಶ್ಯೂ ಮಾಡಿದರೆ ಯು ವಿಲ್ ಬಿ ಏಬಲ್ ಟು ಪೇ 66,150. ಈಗ ಯಾವ ರೀತಿಯಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಎ ಲಿಮಿಟೆಡ್ ಕೇಸಲ್ಲಿ ಮಾಡಿದ್ದೇವೆ, ಅದೇ ರೀತಿಯಲ್ಲಿ ನಾವು ಬಿ ಲಿಮಿಟೆಡ್ ಆಲ್ಸೋ, ಇನ್ ದ ಕೇಸ್ ಆಫ್ ಬಿ ಲಿಮಿಟೆಡ್ ಆಲ್ಸೋ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. So first we will see what is there in the problem. The two companies agreed to amalgamate into C Limited. Assets of A Limited. A Limited ಇದು asset ಅಂದ್ರೆ ಯಾವ ವ್ಯಾಲ್ಯೂ ಅಲ್ಲಿ ಅದು ಟೇಕ್ ಓವರ್ ಆಗ್ತದೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಬಟ್ ವಾಟ್ ಅಬೌಟ್ ಬಿ ಲಿಮಿಟೆಡ್? ಡು ವಿ ಹ್ಯಾವ್ ಇನ್ಫಾರ್ಮೇಶನ್ ಆಫ್ ದ ಅಗ್ರೀಡ್ ವ್ಯಾಲ್ಯೂ? ಎಷ್ಟು ವ್ಯಾಲ್ಯೂಗೆ ಆ ಎಸೆಟ್ ಟೇಕ್ ಓವರ್ ಆಗ್ತದೆ, ಈ ವಿಷಯ ಎಲ್ಲಿಯಾದರೂ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಸೊ ಬೋತ್ ದ ಕಂಪನೀಸ್ ಆರ್ ಟು ರಿಸೀವ್ 5% ಆಫ್ ನೆಟ್ ವ್ಯಾಲ್ಯೂಯೇಷನ್. ಸೊ ಈವನ್ ಬಿ ಕಂಪನಿ ವಿಲ್ ರಿಸೀವ್ ಇಟ್. ಯು ನೀಡ್ ಟು ಟೇಕ್ ಗುಡ್ ವಿಲ್. ಬಟ್ ವಾಟ್ ಅಬೌಟ್ ದ ಅಗ್ರೀಡ್ ವ್ಯಾಲ್ಯೂ? ಈ ರೀತಿಯ ಎಸೆಟ್ ಉಂಟಲ್ಲ, ಮೆಷಿನರಿ, ಸ್ಟಾಕ್, ಡೆಟರ್, ಅದಕ್ಕೆ ಒಂದು ಬುಕ್ ವ್ಯಾಲ್ಯೂ ಅಂತ ಉಂಟು. ಸೊ ಇಸ್ ಇಟ್ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂ ಆರ್ ಡು ವಿ ಹ್ಯಾವ್ ಸಮ್ ಅದರ್ ವ್ಯಾಲ್ಯೂ? ಈಗ ಬೇರೆ ವ್ಯಾಲ್ಯೂ ಕೊಡಲಿಲ್ಲ, ಇನ್ನೊಂದು ವ್ಯಾಲ್ಯೂ ಇಷ್ಟಕ್ಕೆ ಅದು ಟೇಕ್ ಓವರ್ ಆಗಿದೆ ಅಂತ ಕೊಡಲಿಲ್ಲ. ದಟ್ ಟೈಮ್ ನೋ, ಯು ನೋ ದಟ್ ಅಸೆಟ್ಸ್ ಆರ್ ಟೇಕನ್ ಓವರ್, ಲಯಬಿಲಿಟೀಸ್ ಆರ್ ಆಲ್ಸೋ ಟೇಕನ್ ಓವರ್. ಅಟ್ ವಾಟ್ ವ್ಯಾಲ್ಯೂ? ಇಫ್ ಯು ಡು ನಾಟ್ ಹ್ಯಾವ್ ಎನಿ ಅದರ್ ವ್ಯಾಲ್ಯೂ, ಬೇರೆ ವ್ಯಾಲ್ಯೂ ಕೊಡೋದಿದ್ರೆ ಆ ಸಂದರ್ಭದಲ್ಲಿ ನಾವು ರೆಕಾರ್ಡೆಡ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಎಷ್ಟು ಉಂಟು ಅದನ್ನೇ ತಗೊಳ್ತೇವೆ. ಸೊ ಇನ್ ದ ಕೇಸ್ ಆಫ್ ಯುವರ್ ಮೆಷಿನರಿ ಫಾರ್ ಎಕ್ಸಾಂಪಲ್, you will have this 25,000, 4,000, debtors is 4,500, 500. These are book values. ಆದರೆ ಇದನ್ನೇ ನಾವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ಗೆ ತಗೊಳ್ತೇವೆ. ಸೊ ವೆನ್ ವಿ ಡೂ ದ್ಯಾಟ್, ನೋ, ದಿಸ್ ಇಸ್ ದ ಮೆಥಡ್ ಟು ಬಿ ಯೂಸ್ಡ್ ಇನ್ ದ ಕೇಸ್ ಆಫ್ ಬಿ ಲಿಮಿಟೆಡ್. ಕಡಿಮೆ ಮಾಡಲಿಕ್ಕಿಲ್ಲ, ಆಸ್ ಇಟ್ ಈಸ್ ಬುಕ್ ವ್ಯಾಲ್ಯೂ. ಲಯಬಿಲಿಟೀಸ್ ಆರ್ ಆಲ್ಸೋ ಟೇಕನ್. ದೆರ್ ಇಸ್ ಓನ್ಲಿ ಒನ್ ಲಯಬಿಲಿಟಿ, ಟ್ರೇಡ್ ಕ್ರೆಡಿಟರ್ಸ್, ಆ್ಯಂಡ್ ಗುಡ್ ವಿಲ್ ಇಸ್ ವ್ಯಾಲ್ಯೂಡ್ ವಿಚ್ ಇಸ್ 5% ಆಫ್ ನೆಟ್ ವ್ಯಾಲ್ಯೂಯೇಷನ್. ಇಲ್ಲಿ ನಿಮಗೆ ನೆಟ್ ಅಸೆಟ್ ಅಂತ ಎಷ್ಟು ಬರ್ತದೆ, ಓಕೆ, ಅಸೆಟ್ ಮೈನಸ್ ಲಯಬಿಲಿಟಿ 30,000 ಬರ್ತದೆ. ಅದರ 5% 1,500 ವಿಲ್ ಹ್ಯಾವ್ ಟು ಬಿ ಪೇಯ್ಡ್ ಫಾರ್ ಗುಡ್ ವಿಲ್. ಸೊ ದ್ಯಾಟ್ ವಿಲ್ ಗಿವ್ ಯು 31,500. ಓಕೆ, that is nothing but the total purchase consideration. ಮತ್ತೊಮ್ಮೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಈ ಹಿಂದೆ ಎ ಲಿಮಿಟೆಡ್ ಅಲ್ಲಿ ಹೇಗಿತ್ತೋ ಅದೇ ರೀತಿ. ಆನಂತರ ಇದನ್ನು ಕೂಡ ಶೇರ್ಸ್ ಅಲ್ಲಿ ಕೊಡ್ತಾರೆ. ಒಂದು ಶೇರಿಗೆ 10 ರೂಪಾಯಿ, ಅಂತಹ ಎಷ್ಟು ಶೇರ್ ಇಶ್ಯೂ ಮಾಡಬೇಕು? ಇಟ್ ಈಸ್ 3,150. ಓಕೆ, ನೌ ನೆಕ್ಸ್ಟ್ ಥಿಂಗ್ ಇಸ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ಪ್ರಿಪೇರ್ ದ ಲೆಜರ್ ಅಕೌಂಟ್ಸ್, ರೈಟ್? ಶೋ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್ and prepare the opening balance sheet. Now we will see this. ಇದನ್ನು ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಲೆಡ್ಜರ್ ಅಕೌಂಟ್ಸ್ ಮಾಡಬೇಕಂತ ಹೇಳಿದ್ದೇನೆ. ಸೊ ಇಲ್ಲಿಯೂ ಬ್ರೀಫ್ ಆಗಿ ಅದನ್ನು ಮತ್ತೊಮ್ಮೆ ಹೇಳ್ತೇನೆ. ಇನ್ ದಿಸ್ ಪ್ರಾಬ್ಲಮ್ ಫಸ್ಟ್ ವಿ ವಿಲ್ ಟೇಕ್ ದ ಎ ಲಿಮಿಟೆಡ್ ಬುಕ್ಸ್. Now you need to understand what will happen in that company. ಆ ಕಂಪನಿಯಲ್ಲಿ ಏನು ಆಗ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. You know that both the vendor companies, that is A and B, okay, these two companies will be closed. Okay, it will be wound up, ಅಂದರೆ ಕ್ಲೋಸ್ ಆಗ್ತದೆ.
ಸೊ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಇರ್ತದೆ, ಎಸೆಟ್ ಎಲ್ಲ ಕೊಡ್ತಾರೆ, ಅದೆಲ್ಲ ಅದು ಅಷ್ಟೇ ಅಲ್ಲ. ಅಕೌಂಟಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದೆರ್ ಆರ್ ಮೆನಿ ಲೆಡ್ಜರ್ ಅಕೌಂಟ್ಸ್, ರೈಟ್? ಅಂಡ್ ಇನ್ ಈಚ್ ಆಫ್ ದ ಲೆಡ್ಜರ್ ಅಕೌಂಟ್ಸ್ ಯು ವಿಲ್ ಹ್ಯಾವ್ ಸಮ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸೇ ನಾವಿಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಬರೆದದ್ದು. ಸೊ ಪ್ರತಿಯೊಂದು ಅಕೌಂಟನ್ನು ನೀವೀಗ ಕ್ಲೋಸ್ ಮಾಡಬೇಕು. ಸೊ ವೆನ್ ಐ ಸೇ ಕ್ಲೋಸ್, ಓಕೆ, ವಾಟ್ ಡು ಐ ಮೀನ್? ನಾನು ಏನು ಹೇಳ್ತಾ ಇದ್ದೇನೆ? ಕ್ಲೋಸಿಂಗ್ ಮೀನ್ಸ್ ದೇರ್ ಶುಡ್ ನಾಟ್ ಬಿ ಎನಿ ಬ್ಯಾಲೆನ್ಸ್ ಇನ್ ಎನಿ ಆಫ್ ದ ಅಕೌಂಟ್. ಯಾವುದೇ ಅಕೌಂಟಲ್ಲಿ ಬ್ಯಾಲೆನ್ಸ್ ಎನ್ನುವುದು ಬರಬಾರ್ದು. ಓಕೆ, ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀತಿರಲ್ಲ, ಆ ರೀತಿ ಇರಬಾರ್ದು. ಆ ರೀತಿ ನೀವು ಕ್ಲೋಸ್ ಮಾಡ್ತೀರಿ. ಸೊ ವೆನ್ ಯು ಡು ನಾಟ್ ವಾಂಟ್ ಟು ಹ್ಯಾವ್ ಬ್ಯಾಲೆನ್ಸ್ ಇನ್ ಎನಿ ಆಫ್ ದ ಅಕೌಂಟ್, ವಾಟ್ ಯು ನೀಡ್ ಟು ಡೂ? ಯು ನೀಡ್ ಟು ಟ್ರಾನ್ಸ್ಫರ್ ದ್ಯಾಟ್ ಟು ಸಮ್ ಅದರ್ ಅಕೌಂಟ್. ಓಕೆ, ಈ ಸಂದರ್ಭದಲ್ಲಿ ನಾವು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಕೊನೆಗೆ ಆ ಅಕೌಂಟ್ ಕೂಡ, ಯಾವುದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದೇವಲ್ಲ ಆ ಅಕೌಂಟ್ ಕೂಡ ಕ್ಲೋಸ್ ಆಗ್ತದೆ. ಸೊ ಫಸ್ಟ್, ಟು ಕ್ಲೋಸ್ ಆಲ್ ದ ಅಸೆಟ್ ಆ್ಯಂಡ್ ಲಯಬಿಲಿಟಿ, ವಿಚ್ ಅಕೌಂಟ್ ವಿ ಪ್ರಿಪೇರ್? Yes, you know that it is realization account. So realization account in the books of A Limited, this is a very important account. This will help you to close all the asset account and liability. Ella asset account matte now next we have to prepare the realization account. Now in this account, assets are closed by writing it on the debit side. ಯಾಕೆ ಈ ರೀತಿ ಮಾಡ್ತೇವೆ ಅಂದರೆ, ಆ ಕನ್ಸರ್ನ್ಡ್ ಅಸೆಟ್ ಅಕೌಂಟಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ನಾವು ಯು ವಾಂಟ್ ಟು ಕ್ಲೋಸ್ ಇಟ್. ಈಗ ಬಿಲ್ಡಿಂಗ್ ಅಕೌಂಟ್ ಅಂತ ತಗೊಂಡ್ರೆ ಅದರಲ್ಲಿ ಆಲ್ರೆಡಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಇಫ್ ಯು ವಾಂಟ್ ಟು ಕ್ಲೋಸ್ ದ್ಯಾಟ್ ಅಕೌಂಟ್, ಯು ನೀಡ್ ಟು ಕ್ರೆಡಿಟ್ ಬಿಲ್ಡಿಂಗ್ ಅಕೌಂಟ್. ಓಕೆ, ಸೊ ಎಂಟ್ರಿ ವಿಲ್ ಬಿ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಬಿಲ್ಡಿಂಗ್ ಅಕೌಂಟ್. ಅದೇ ರೀತಿ ಉಳ್ದ ಅಸೆಟ್ ಕೂಡ ನಾವು ಡೆಬಿಟ್ ಸೈಡಲ್ಲಿ ಬರಿತೇವೆ. ಸೊ ವಿ ಹ್ಯಾವ್ ದೀಸ್ ಎಂಟ್ರೀಸ್ ಹಿಯರ್ on the debit side to close the asset account. Now cash is also taken over. In the case of cash ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಿ. ಕ್ಯಾಶ್ ಇಫ್ ಇಟ್ ಇಸ್ ಟೇಕನ್ ಓವರ್, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಈ ಕ್ಯಾಶ್ ಒಂದು ವೇಳೆ ಟೇಕ್ ಓವರ್ ಆಗಿದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್, ದೆನ್ ಈ ಅಕೌಂಟಿಗೆ ನಾವು ಹಾಕ್ತೇವೆ, ಈ ರಿಯಲೈಸೇಷನ್ ಅಕೌಂಟಿಗೆ ಹಾಕ್ತೇವೆ, ಇಲ್ಲದಿದ್ರೆ ಹಾಕೋದಿಲ್ಲ. ಓಕೆ, ನೆಕ್ಸ್ಟ್ ಲಯಬಿಲಿಟಿ. ಇನ್ ದ ಕೇಸ್ ಆಫ್ ಲಯಬಿಲಿಟಿ ಅದನ್ನು ಕ್ರೆಡಿಟ್ ಸೈಡಿಗೆ ಹಾಕಿ ಕ್ಲೋಸ್ ಮಾಡ್ತೇವೆ. ಸೊ ವಿ ಹ್ಯಾವ್ ದಿಸ್ ಎಂಟ್ರಿ. There are two liabilities in the case of A Limited: by creditors, by employee provident fund. How to understand this? The creditors know any liability for that matter. ಅದರಲ್ಲಿ credit balance ಇರ್ತದೆ. So if you want to close it, you need to debit liabilities account to realization account. ಈ ರೀತಿ ಬರ್ತೇವೆ. This is the entry actually. Okay, this is the entry. So when you do that, you will get this, okay, on the credit side ee riti bartade. Next thing is purchase consideration amount due. Ee account alli barutteve, and there is one more 6% debentures that is also taken over anta assume ಮಾಡ್ತೇವೆ. ಆನಂತರ purchase consideration is recorded, okay, 66,150. So these are the entries. ಈ ರೀತಿ entry ಮಾಡ್ತೇವೆ. Then we have to close the asset realization account. ಯಾವುದೇ ಅಕೌಂಟಲ್ಲಿ ಬ್ಯಾಲೆನ್ಸ್ ಬರಬಾರ್ದು ಅಂತ ಹೇಳಿದ್ದೇನೆ ನಾನು. ಸೊ ವೆನ್ ವಿ ಕ್ಲೋಸ್, ವಿ ಹ್ಯಾವ್ ಟು ಸಿ ಯಾವ ಸೈಡ್ ಹೆಚ್ಚು ಉಂಟು ಅಂತ ನೋಡ್ತೇವೆ. ಸೊ ವಿ ಗೆಟ್ ದಿಸ್ ಆನ್ಸರ್. ಆ್ಯಂಡ್ ಆನ್ ದ ಡೆಬಿಟ್ ಸೈಡ್ ಟೋಟಲ್ ಇಸ್ ಮೋರ್. ಓಕೆ, ಸೊ ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ 3,850. ಡೆಬಿಟ್ ಟೋಟಲ್ ಜಾಸ್ತಿ ಉಂಟು. ಸೊ ಕ್ರೆಡಿಟ್ ಟೋಟಲ್ಗೆ ಕಂಪೇರ್ ಮಾಡಿದರೆ 3,850 ಡಿಫ್ರೆನ್ಸ್ ಉಂಟು. ಅದನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇನ್ ದ ಶೇರ್ ಹೋಲ್ಡರ್ಸ್ ಅಕೌಂಟ್, ಶೇರ್ ಹೋಲ್ಡರ್ಸಿಗೆ ಏನೆಲ್ಲ ಕೊಡ್ಲಿಕ್ಕೆ ಉಂಟು? ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ದಿಸ್, ರೈಟ್? ವಿ ಹ್ಯಾವ್ ಇನ್ ದ ಬ್ಯಾಲೆನ್ಸ್ ಶೀಟ್ share capital, debentures is not to be taken in the shareholders account, reserve fund, dividend equalization fund, ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಆ ಪರ್ಟಿಕ್ಯುಲರ್ ಐಟಮ್ ಯಾವುದು ಅಂತ ರೆಕಗ್ನೈಸ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಆ್ಯಂಡ್ ದೆನ್ ಯು ನೀಡ್ ಟು ಟೇಕ್ ಇಟ್ ಇನ್ ದ ಯೋರ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ವೇರ್ ಡು ವಿ ರೈಟ್ ಇಟ್? ಸಿ, ದೋಸ್ ಅಕೌಂಟ್ಸ್ ಆಲ್ಸೋ ವಿಲ್ ಹ್ಯಾವ್ ಟು ಬಿ ಕ್ಲೋಸ್ಡ್. ಅದು ಕ್ಲೋಸ್ ಮಾಡಿ ಈ ಅಕೌಂಟಿಗೆ ತರ್ತೇವೆ ನಾವು, ಶೇರ್ ಹೋಲ್ಡರ್ಸಿಗೆ ಕೊಡ್ಲಿಕ್ಕಲ್ವಾ. ಸೊ ಇಟ್ ಇಸ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಆಲ್ ದ 4 items, ಇಟ್ ಬಿಲಾಂಗ್ಸ್ ಟು ದ ಶೇರ್ ಹೋಲ್ಡರ್ಸ್. ಸೊ ಯು ನೀಡ್ ಟು ಟ್ರಾನ್ಸ್ಫರ್ ದಿಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. Okay, so what does it mean? See, now that you have recorded, it means that entry, you can see the journal entry also. A journal entry ಗೊತ್ತಿದ್ರೆ ಒಳ್ಳೆಯದು.
It is equity share capital account to be debited, reserve fund account to be debited, dividend equalization fund also to be debited, and profit and loss account to be debited to equity shareholders. ಸೊ ಈ ರೀತಿ ಮಾಡಿದರೆ ಏನಾಗ್ತದೆ ಅಂದರೆ ಈ 4 ಅಕೌಂಟಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ಈಗ ನೀವು ಕ್ಲೋಸ್ ಮಾಡಬೇಕಾದ್ರೆ ಆ ಎಲ್ಲ ಅಕೌಂಟ್ ಡೆಬಿಟ್ ಆಗ್ತದೆ. ಜರ್ನಲ್ ಎಂಟ್ರಿ ಹೇಳ್ತಾ ಇದ್ದೇನೆ. ಯಾವ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗ್ತದೆ? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಆಲ್ ದೀಸ್ 4 ಅಕೌಂಟ್ಸ್ ಆರ್ ಕ್ಲೋಸ್ಡ್ and the balance is transferred to equity shareholders account. Okay, so that is what I have here in the account. ಇದನ್ನೇ ಪೋಸ್ಟಿಂಗ್ ಮಾಡುವಾಗ ಈ ಕಡೆ ಬರ್ತದೆ. Now this amount, no, what you have, what does it mean? ಈಗ ಪ್ರಾಕ್ಟಿಕಲಿ ನಾವು ಹೇಳುವಾಗ ಅಕೌಂಟಿಂಗ್ ನಮ್ಗೆ ಗೊತ್ತುಂಟು. ಇಟ್ ಮೀನ್ಸ್ ದ್ಯಾಟ್ ಸೋ ಮಚ್ ಅಮೌಂಟ್ ಹ್ಯಾಸ್ ಟು ಬಿ ಪೇಡ್ ಟು ದ ಶೇರ್ ಹೋಲ್ಡರ್. ಇಷ್ಟು ಹಣ ನಾವು ಶೇರ್ ಹೋಲ್ಡರ್ಸಿಗೆ ಕೊಡಬೇಕು ಅಂತ ಅದು ಹೇಳ್ತದೆ. ಸೊ ಮಚ್ ಅಮೌಂಟ್ ಹ್ಯಾಸ್ ಟು ಬಿ ಪೇಡ್. ಯು ಆರ್ ಕ್ಲೋಸಿಂಗ್ ಯುವರ್ ಬಿಸ್ನೆಸ್. ಯಾವುದನ್ನು ಪೆಂಡಿಂಗ್ ಇಡ್ಲಿಕ್ಕೆ ಆಗೋದಿಲ್ಲ. ಇವರ ಹಣ, ಶೇರ್ ಹೋಲ್ಡರ್ಸ್ ಹಣ ಕೂಡ ನಾವು ಹಿಂತಿರುಗಿಸಿ ಅವರಿಗೆ ವಾಪಸ್ ಕೊಡಬೇಕು. ಹೌ ಇಟ್ ಇಸ್ ಟು ಬಿ ಪೇಡ್? ಓಕೆ, ನಾವು ಯು ನೋ ದ್ಯಾಟ್ ಎ ಲಿಮಿಟೆಡ್ ವಿಲ್ ಗೆಟ್ ಶೇರ್ಸ್, ರೈಟ್? ಸಿ ಕಂಪನಿ ಶೇರ್ಸ್ ಕೊಡ್ತದೆ. ಅದು ಎ ಲಿಮಿಟೆಡ್ ತನ್ನಲ್ಲೇ ಇಟ್ಟುಕೊಂಡ್ರೆ ಏನು ಪ್ರಯೋಜನ? ಆ ಕಂಪನಿ ಇರುವುದಿಲ್ಲ. ಸೊ ಇಟ್ ವಿಲ್ ಗಿವ್ ಇಟ್ ಟು ಶೇರ್ ಹೋಲ್ಡರ್ಸ್. ತಮ್ಮ ಶೇರ್ ಹೋಲ್ಡರ್ಸಿಗೆ ಅದನ್ನು ಕೊಡ್ತಾರೆ. ಸೊ ಒನ್ ಥಿಂಗ್, ರಿಯಲೈಸೇಷನ್ ಅಕೌಂಟ್ ಇದು ಟ್ರಾನ್ಸ್ಫರ್ ಮಾಡಬೇಕಿಲ್ಲಿ. ದಟ್ ಈಸ್ ಲಾಸ್ ಆನ್ ರಿಯಲೈಸೇಷನ್. ಈ ಅಕೌಂಟಿಗೆ ಬರುವಾಗ ಈ ರೀತಿ ಬರ್ತದೆ. ದೆನ್ ಇಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ 66,150 ವಾಟ್ ಎವರ್ ದ್ಯಾಟ್ ಇಸ್ ರಿಸೀವ್ಡ್. ಅಂದರೆ ಆ ಫುಲ್ ಅಮೌಂಟ್ ಉಂಟಲ್ವ, ಪರ್ಚೇಸ್ ಕನ್ಸಿಡ್ರೇಷನ್ ರಿಸೀವ್ ಮಾಡಿದ್ದು, ನಾವು ಅದನ್ನು ಶೇರ್ ಹೋಲ್ಡರ್ಸಿಗೆ ಕೊಡ್ತೇವೆ. ಸೊ ದಿಸ್ ಈಸ್ ದ ಟೋಟಲ್. ನಾವು ಓಕೆ, ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಮಾಡಿದ್ದು ಸರಿಯಾ ಅಂತ ಸಹ ನೋಡ್ಬೋದು. ನೋಡಿ, ಇದರಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ 66,150 ಬರ್ತದೆ. ಓಕೆ, ಅಂದರೆ ಈ ಅಕೌಂಟಲ್ಲಿ ಎಲ್ಲ ಎಂಟ್ರೀಸ್ ಬರೆದ್ರೆ ಈ ರೀತಿ, ಆನಂತರ ಬ್ಯಾಲೆನ್ಸೇ ಉಳಿಯೋದಿಲ್ಲ. ಆ ರೀತಿ ಅದು ಕ್ಲೋಸ್ ಆಗ್ತದೆ. ಓಕೆ, ಈಗ ನೀವು ಹೆಚ್ಚಾಗಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದರೆ ಸರಿ ಉಂಟು ಅಂತ ಹೇಳ್ತೀರಲ್ಲ, ಇಲ್ಲಿ ಇದೆಲ್ಲ ಮಾಡಿದ ಮೇಲೆ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕಿಲ್ಲ. ಆದರೆ ಈ ಶೇರ್ ಹೋಲ್ಡರ್ಸ್ ಅಕೌಂಟ್ ಮತ್ತು ಹೆಚ್ಚಿನ ಸಂದರ್ಭದಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲ ಮಾಡ್ಲಿಕ್ಕೆ ಇರ್ತದೆ ಕೊನೆಗೆ. ಆ ಕೇಸಲ್ಲಿ ಆ ಅಕೌಂಟ್ ಮಾಡುವಾಗ ಆ ಕೊನೆಯ ಅಕೌಂಟ್ ಯಾವುದು ನೀವು ಮಾಡ್ತೀರಿ ಅದು ಆಟೋಮ್ಯಾಟಿಕ್ ಕ್ಲೋಸ್ ಆಗ್ತದೆ. ಅಲ್ಲಿ ಬ್ಯಾಲೆನ್ಸ್ ಇರುವುದಿಲ್ಲ. ದಟ್ ಮೀನ್ಸ್ ಎಂಟ್ರೀಸ್ ಕರೆಕ್ಟ್ ಇರ್ತದೆ ಉಂಟು ಅಂತ ಅಂದ್ಕೊಳ್ಬೋದು. ಸೊ 66,150 ಅರೆ ಸರಿಯಾಗಿ ನೋಡಬೇಕು. ನೆಕ್ಸ್ಟ್ ಇಸ್ ಸಿ ಲಿಮಿಟೆಡ್ ಅಕೌಂಟ್, ರೈಟ್? ದಿಸ್ ಇಸ್ ಪರ್ಚೇಸಿಂಗ್ ಕಂಪನಿ. ಯಾಕೆ ನಾವು ಈ ಅಕೌಂಟ್ ಓಪನ್ ಮಾಡ್ತೇವೆ ಅಂದರೆ, ದೆರ್ ಆರ್ ಸಮ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಪರ್ಚೇಸಿಂಗ್ ಕಂಪನಿ ಆ್ಯಂಡ್ ವೆಂಡರ್ ಕಂಪನಿ. ಒಂದು ಏನಂದರೆ, ಪರ್ಚೇಸ್ ಕನ್ಸಿಡ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಅಮೌಂಟ್ ಡ್ಯೂ ಆಗ್ತದೆ, ಅಮೌಂಟ್ ಬಾಕಿ ಆಗ್ತದೆ, ಆ ನಂತರ ಪೇಮೆಂಟ್ ಆಗ್ತದೆ. ಇದು ನಮ್ಮ ಮಾತಿನಲ್ಲಿ ಹೇಳೋದು. ಅದನ್ನೇ ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಲೆಜ್ಜರ್ ಅಕೌಂಟಲ್ಲಿ ಹೇಗೆ ತೋರಿಸೋದು? ಫಸ್ಟ್ ಅಮೌಂಟ್ ಡ್ಯೂ, ರೈಟ್? ಸೊ ದಿಸ್ ಇಸ್ ದ ಎಂಟ್ರಿ, ಅಮೌಂಟ್ ಡ್ಯೂ ಅಂತ ಹೇಳ್ತದೆ ಇದು. ಓಕೆ, ಟು ರಿಯಲೈಸೇಷನ್ ಅಕೌಂಟ್. ಈಗ ಅಮೌಂಟ್ ಹೇಗೆ ಪೇಮೆಂಟ್ ಆಗ್ತದೆ? ಶೇರ್ಸಲ್ಲಿ. ಸೊ ಯು ನೀಡ್ ಟು ರೈಟ್ ದ್ಯಾಟ್ ಆನ್ ದ ಕ್ರೆಡಿಟ್ ಸೈಡ್. ಓಕೆ, ಈ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಬಹಳ ಈಸಿಯಾಗಿ ನಾವು ಅಕೌಂಟೆನ್ಸಿ ಅರ್ಥ ಮಾಡಿಕೊಳ್ಬೋದು. 66,150. Now what I want to say is accounting language is different. You say that in journal entries or in ledger accounts, right? But you need to understand what you have done. ಅಲ್ಲಿ ಏನು ಮಾಡಿದೆ ಅಂತ ಹೇಳಲಿಕ್ಕೆ ಆಗಬೇಕು ನಿಮಗೆ. ಸೊ ಒಂದು ಅಕೌಂಟನ್ನು ಓದಿ ಸಾಮಾನ್ಯ ಭಾಷೆಯಲ್ಲಿ ಹೇಳಲಿಕ್ಕೆ ಆಗಬೇಕು ನಿಮಗೆ. ಮತ್ತು ಒಂದು ಸಾಮಾನ್ಯ ಭಾಷೆಯಲ್ಲಿರುವಂತಹ ಟ್ರಾನ್ಸಾಕ್ಷನನ್ನು ಅಕೌಂಟಲ್ಲಿ ಹೇಗೆ ಬರೆಯುವುದು ಅಂತ ಗೊತ್ತಿರಬೇಕು. ಸೊ ದಟ್ ಈಸ್ ದ ಸ್ಕಿಲ್ ದಟ್ ಯು ನೀಡ್ ಟು ಹ್ಯಾವ್ as an accountancy student. Now next is equity shares in C Limited. We have one entry here, right? Shares in C Limited. ಇದನ್ನೇ ಈ ಅಕೌಂಟಿಗೆ ಪೋಸ್ಟಿಂಗ್ ಮಾಡುವಾಗ ಡೆಬಿಟ್ ಸೈಡಲ್ಲಿ ಬರ್ತದೆ ನೋಡಿ. ಇಟ್ ವಿಲ್ ಅಪಿಯರ್ ಆನ್ ದ ಡೆಬಿಟ್ ಸೈಡ್. ಆ್ಯಂಡ್ ದೆನ್ ಸೊ ಇದು ಏನು ಹೇಳ್ತದೆ ಅಂದರೆ, ಯು ಗೆಟ್ ದ ಶೇರ್ಸ್, ಯು ರಿಸೀವ್ ದ ಶೇರ್ಸ್. ಸೊ ಎ ಕಂಪನಿದು ಪಾಯಿಂಟ್ ಆಫ್ ವ್ಯೂ ಇಂದ, ಎ ಕಂಪನಿಯ ದೃಷ್ಟಿಕೋನದಿಂದ ಬರೆತಾ ಇದ್ದೇವೆ ನಾವು. ಎ ಕಂಪನಿ ಹ್ಯಾಸ್ ರಿಸೀವ್ ದ ಶೇರ್ಸ್. What it will do with the shares? It will give it to the shareholders, right? So ಅದನ್ನೇ ಕ್ರೆಡಿಟ್ ಸೈಡಲ್ಲಿ ಬರೆತಾ ಇದ್ದೇವೆ. This will be given to the shareholders. Account is closed. Okay, so one important thing, you should not have any balance in any of the account. All the accounts are closed. ಕರೆಕ್ಟ್ ಆಗಿ ಮಾಡಿದರೆ ಸರಿಯಾಗಿ ಎಲ್ಲ ಅಕೌಂಟ್ ಕ್ಲೋಸ್ ಆಗ್ತದೆ. ಯಾವುದೇ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರುವುದಿಲ್ಲ. Now in A Limited, the ledger accounts that are prepared, no? ಯೂಸಿಂಗ್ ಅ ಸಿಮಿಲರ್ ಮೆಥಡ್, ಅದೇ ರೀತಿಯಲ್ಲಿ ಬಿ ಲಿಮಿಟೆಡ್ ಬುಕ್ಸಲ್ಲೂ ನಾವು ಲೆಜ್ಜರ್ ಅಕೌಂಟ್ಸ್ ಮಾಡಿ ಎಲ್ಲ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕಾಗ್ತದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವಾಟ್ ವಿ ಹ್ಯಾವ್ ಟು ಡೂ, ಸೊ ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್.
ಸೇಮ್ ರಿಯಲೈಸೇಷನ್ ಅಕೌಂಟ್ ಮತ್ತು ಬೇರೆಲ್ಲ ಅಕೌಂಟ್ ಎ ಲಿಮಿಟೆಡಲ್ಲಿ ಯಾವ ರೀತಿ ಮಾಡಿದ್ದೀರಿ ಅದೇ ರೀತಿ ಬಿ ಲಿಮಿಟೆಡಲ್ಲೂ ಮಾಡಬೇಕು. ನಾವು ನೆಕ್ಸ್ಟ್ ಇಸ್ ಪ್ರಿಪೇರ್ ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಸಿ ಲಿಮಿಟೆಡ್ ಹೂಸ್ ಆಥರೈಸ್ಡ್ ಕ್ಯಾಪಿಟಲ್ ಇಸ್ 1 lakh in 10 rupee ಶೇರ್. ಓಕೆ, ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡೋದಂತ ಇಲ್ಲಿ ನಾವು ಮುಖ್ಯವಾಗಿ ಕಲ್ತುಕೊಳ್ಬೇಕು. ಇನ್ ದ ಕೇಸ್ ಆಫ್ ಅ ಕಂಪನಿ ನಾವು ವಿ ಹ್ಯಾವ್ ಅ ವರ್ಟಿಕಲ್ ಫಾರ್ಮ್ ಆಫ್ ಪ್ರೆಸೆಂಟೇಷನ್, ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಮಾಡ್ತೇವೆ, ಹೊರಿಸಾಂಟಲ್ ಅಲ್ಲ. ಸೊ ಈ ಲೆಕ್ಕದಲ್ಲಿ ಅದೇ ವರ್ಟಿಕಲ್ ಫಾರ್ಮಲ್ಲಿ ಯಾವ ರೀತಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರೆಸೆಂಟ್ ಮಾಡ್ಬೋದು, ಎಲ್ಲ ಶೆಡ್ಯೂಲ್ಸ್ ಎಲ್ಲ ಕೊಡೋದಿಲ್ಲ, ಆದರೆ ಮುಖ್ಯವಾದ ವಿಷಯಗಳನ್ನು ಬ್ಯಾಲೆನ್ಸ್ ಶೀಟ್ ಹೇಗೆ ಬರಬೇಕು ಎನ್ನುವುದನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಸಿ ಲಿಮಿಟೆಡಲ್ಲಿ ಈಗ ಆಲ್ರೆಡಿ ಒಂದು ಬ್ಯಾಲೆನ್ಸ್ ಶೀಟ್ ಇಲ್ಲ, ಬಿಕಾಸ್ ಇಟ್ಸ್ ಅ ನ್ಯೂ ಕಂಪನಿ, ರೈಟ್? ಸೊ ಈಗ ಎಸೆಟ್ ಮತ್ತು ಲಯಬಿಲಿಟಿ ಯಾವುದು ಟೇಕ್ ಓವರ್ ಆಗಿದೆ ಅದನ್ನೇ ಇಟ್ ಹ್ಯಾಸ್ ಟು ಬಿ ಇನ್ಕಾರ್ಪೊರೇಟೆಡ್ ಇನ್ ಟು ದ ಬುಕ್ಸ್ ಆಫ್ ಸಿ ಲಿಮಿಟೆಡ್. ಸಿ ಲಿಮಿಟೆಡ್ ತನ್ನ ಬುಕ್ಸಲ್ಲಿ ರೆಕಾರ್ಡ್ ಮಾಡ್ತದೆ, ಜರ್ನಲ್ ಎಂಟ್ರಿ ಮಾಡಿ ರೆಕಾರ್ಡ್ ಮಾಡ್ತದೆ, ಆ್ಯಂಡ್ ದೋಸ್ ಥಿಂಗ್ಸ್ ನೋ ವಿಲ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಆಲ್ರೆಡಿ ಒಂದು ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ಇಲ್ಲ, ನಾವು ನೋಡಿಕೊಂಡು ಮಾಡಬೇಕಾಗ್ತದೆ ಯಾವ ಎಸೆಟ್ ಮತ್ತು ಲಯಬಿಲಿಟಿ ಟೇಕ್ ಓವರ್ ಆಗ್ತದೆ ಅಂತ. ಸೊ ವಿ ಹ್ಯಾವ್ ಹಿಯರ್ ದಿಸ್ ಬ್ಯಾಲೆನ್ಸ್ ಶೀಟ್ which is prepared for C Limited. Okay, actually in the vertical form 2 ವರ್ಷದ್ದು ಫಿಗರ್ಸ್ ಕೊಡ್ತೇವೆ ನಾವು. ನಾನೀಗ 1 ವರ್ಷದ್ದು ತೋರಿಸಿದ್ದೇನೆ. ಫಾರ್ ಕಂಪೇರಿಂಗ್ you need to give even the values for the previous year. So these are the items that are to be shown. ಈಗ ವರ್ಟಿಕಲ್ ಫಾರ್ಮ್ ಆದ ಕಾರಣ ಇದೇ ಆರ್ಡರಲ್ಲಿ ಅದು ಬರಬೇಕು. ಫಸ್ಟ್ ಯು ನೀಡ್ ಟು ಗಿವ್ ಇನ್ಫಾರ್ಮೇಷನ್ ಅಬೌಟ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ದಿಸ್ ಇಸ್ ವೆರಿ ಈಸಿ ಒನ್ಸ್ ಯು ಪ್ರಾಕ್ಟೀಸ್. ಈಗ ಹೊರಿಸಾಂಟಲ್ ಬ್ಯಾಲೆನ್ಸ್ ಶೀಟ್ ನೀವು ಹೇಗೆ ಮಾಡ್ತಾ ಇದ್ರಿ ಅಭ್ಯಾಸದಿಂದ, ಇದನ್ನು ನೀವು ಕಲ್ತುಕೊಳ್ಬೋದು. ಫಸ್ಟ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಬರ್ತದೆ, ಅದರ ಅಂಡರ್ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಈಗ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟ ಏನೆಲ್ಲ ವಿಷಯ ಉಂಟು, ಶೇರ್ ಕ್ಯಾಪಿಟಲ್, ರಿಸರ್ವ್ ಫಂಡ್, ಅದೆಲ್ಲ ಇದರ ಅಂಡರ್ ಕೊಡ್ತೇವೆ. So we have shareholders fund, share capital. It is given in the problem that C Limited is incorporated with 1 lakh as equity shares of rupees 10 each, 10,000 equity share of 10 each. 1 lakh is the authorized capital. That has to be shown in the balance sheet. Idu lekkakke barudilla. You need to draw one line here. Next is issued and subscribed capital. Okay, how many shares are issued? ಈಗ ಆಲ್ರೆಡಿ ಯಾವುದೇ ಶೇರ್ ಇಶ್ಯೂ ಆಗಿರಲಿಲ್ಲ, ಯಾವುದನ್ನು ಎ ಕಂಪನಿ ಮತ್ತು ಬಿ ಕಂಪನಿಗೆ ಇಶ್ಯೂ ಮಾಡ್ತಾರೆ ದ್ಯಾಟ್ ಈಸ್ ದ ಕ್ಯಾಪಿಟಲ್ ಅಮೌಂಟ್. ಓಕೆ, ಸೊ 6,615 shares are issued to A company, 3,150 shares are issued to B company. So total you have 9,765 equity shares, outstanding equity shares in C company. So that will have to be recorded. Value is shown here. Next, reserves and surplus. Now it's a new company. It does not have ಯಾವುದೇ reserve and surplus ಇಲ್ಲ. A company ಮತ್ತು B ಕಂಪನಿಯಲ್ಲಿ ಯಾವುದು ರಿಸರ್ವ್ಸ್ ಇತ್ತು ಅದು ಇಲ್ಲಿ ಬರೋದಿಲ್ಲ. That should not be shown here. Okay, because this is the purchase method. ಇದು ಪರ್ಚೇಸ್ ಮೆಥಡ್ ಅಲ್ಲಿ ಆ ಕಂಪನಿಯಲ್ಲಿದ್ದ ಎಸೆಟ್ ಮತ್ತು ಲಯಬಿಲಿಟಿ ಯಾವುದು ಟೇಕ್ ಓವರ್ ಆಗ್ತದೆ ಅದು ಮಾತ್ರ ಇಲ್ಲಿ ತೋರಿಸ್ತೇವೆ. ಅಲ್ಲಿದ್ದಂತಹ ರಿಸರ್ವ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವುದು ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಐಟಮ್ ಇಸ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಇಲ್ಲ, ಅದು ಬರೀರಿ ಮಾತ್ರ, ಈ ಪ್ರಾಬ್ಲಮಲ್ಲಿ ಇಲ್ಲ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಯು ನೀಡ್ ಟು ರಿಮೆಂಬರ್ ದೆರ್ ಆರ್ ಓನ್ಲಿ 4 items. ಓಕೆ, ಅಭ್ಯಾಸ ಮಾಡಿ. ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ನಾನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಅದು ಏನಂತ ಅರ್ಥ ಮಾಡಿಕೊಳ್ಳಿ. ಕರೆಂಟ್ ಲಯಬಿಲಿಟಿ ಅಂದರೆ ವಿಚ್ ಇಸ್ ಟೇಕನ್ ಫಾರ್ ಅ ಶಾರ್ಟ್ ಪೀರಿಯಡ್, ಬಹಳ ಕಡಿಮೆ ಅವಧಿಗೆ ತೆಗೆದುಕೊಂಡಂತಹ ಲಯಬಿಲಿಟಿ. ನಾನ್ ಕರೆಂಟ್ ಇಟ್ಸ್ ಅ ಲಾಂಗ್ ಟರ್ಮ್ ಅಂತ ವರ್ಡ್ ಯೂಸ್ ಮಾಡಲಿಲ್ಲ, ದೀರ್ಘ ಅವಧಿಗೆ ತೆಗೆದುಕೊಂಡಂತಹ ಲಯಬಿಲಿಟಿ. ಈಗ ಡಿಬೆಂಚರ್ಸ್, ಯಾವ ಡಿಬೆಂಚರ್ಸ್ ಇದು? ಇಲ್ಲಿ ಪ್ರಾಬ್ಲಮಲ್ಲಿ ನಿಮಗೆ ಕೊಟ್ಟ ಹಾಗೆ ಎ ಕಂಪನಿಯಲ್ಲಿ ಡಿಬೆಂಚರ್ಸ್ ಇತ್ತು. ಓಕೆ, ಟು ರೀಪೇ ದ್ಯಾಟ್ ಡಿಬೆಂಚರ್ in return for debentures in A company. Can you see this? In return for debentures in A Limited, debentures of the same amount and denomination are to be issued ಅಂತ ಕೊಟ್ಟಿದ್ದಾರೆ. ಅಂದರೆ ಸಿ ಕಂಪನಿ ತನ್ನ ಡಿಬೆಂಚರ್ಸ್ ಅನ್ನು ಏನು ಇಶ್ಯೂ ಮಾಡ್ತದೆ ಅದನ್ನು ಈಗ ನಾವು ರೆಕಾರ್ಡ್ ಮಾಡೋದು. ಎ ಕಂಪನಿಯಲ್ಲಿದ್ದ ಡಿಬೆಂಚರ್ಸ್ ಅಲ್ಲ, ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ, ಆ ಕಂಪನಿಯೇ ಮುಚ್ಚಿಬಿಟ್ಟಿದ್ದೀರಿ ನೀವು. ದಟ್ ಕಂಪನಿ ಇಟ್ ಸೆಲ್ಫ್ ಇಸ್ ಕ್ಲೋಸ್ಡ್, ರೈಟ್? ಸೊ ದ್ಯಾಟ್ ವಿಲ್ ನಾಟ್ ಅಪಿಯರ್. ಸೊ ಈಗ ಅವರಿಗೆ ಏನು ಹೊಸ ಡಿಬೆಂಚರ್ ಸಿ ಕಂಪನಿ ಕೊಡ್ತಾ ಉಂಟು ಅದನ್ನು ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ. ಜರ್ನಲ್ ಎಂಟ್ರಿ ಇದ್ದರೆ ಅಲ್ಲಿ ಕೂಡ ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಬರೆದು ರಿಪೇಮೆಂಟ್ ಎಲ್ಲ ಬರೆದು ನಂತರ ಇದು ಬ್ಯಾಲೆನ್ಸ್ ಶೀಟಲ್ಲಿ ನಾವು ವ್ಯಾಲ್ಯೂ ತೋರಿಸಬೇಕು. ಸೊ ಸೇಮ್ ವ್ಯಾಲ್ಯೂ 10,000 ಡಿಬೆಂಚರ್ಸ್ ವರ್ ದೇರ್, ರೈಟ್?
Okay, so that itself is the value of the new debentures issued also. It is the same amount. ಹೊಸ ಡಿಬೆಂಚರ್ ಇಶ್ಯೂ ಮಾಡ್ತಾರಲ್ವಾ, ಅದರ ವ್ಯಾಲ್ಯೂ ಕೂಡ 10,000. ವಾಟ್ ಅಬೌಟ್ ಕರೆಂಟ್ ಲಯಬಿಲಿಟೀಸ್? ಈಗ ಸಿ ಕಂಪನಿಯಲ್ಲಿ ಆಲ್ರೆಡಿ ಯಾವುದೇ ಕರೆಂಟ್ ಲಯಬಿಲಿಟಿ ಇಲ್ಲ. ದೆನ್ ಹೌ ಇಸ್ ದ್ಯಾಟ್ ಯು ಗಾಟ್ ದಿಸ್? ದಿಸ್ ಇಸ್ ವಾಟ್ ವಾಸ್ ಟೇಕನ್ ಓವರ್. ಈ ಎರಡು ಕಂಪನಿಯಿಂದ ಟೇಕನ್ ಓವರ್ ಮಾಡಿದ್ದು ಉಂಟಲ್ವಾ, ಅದನ್ನೇ ಇಲ್ಲಿ ತಗೊಳ್ತೇವೆ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಟ್ರೇಡ್ ಕ್ರೆಡಿಟರ್ಸ್. ಸೊ ದ ಟೋಟಲ್ ಇಸ್ 1,18,150. Now asset side is very easy. You have only two items to be shown. Erade item, non-current assets matte current assets. Okay. Under current assets, what is current assets? The assets which will be there for a very short period, then it will be converted into another form. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕಂಟಿನ್ಯೂಸ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ಆಸ್ ಯು ಡೂ ಯೋರ್ ಬಿಸ್ನೆಸ್. ಓಕೆ, ಸೊ ದೋಸ್ ಅಸೆಟ್ಸ್ ಆರ್ ಕರೆಂಟ್ ಅಸೆಟ್ಸ್. ಈಗ ಹೇಳೋದಾದ್ರೆ ಎಕ್ಸಾಂಪಲ್ ನೋಡಿ, ನಿಮ್ಮ ಸ್ಟಾಕ್ ಇರ್ತದೆ. ಸ್ಟಾಕ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಡೆಟ್ಟರ್. ನೀವು ಸ್ಟಾಕನ್ನು ಮಾರ್ತೀರಿ, ಯು ಸೆಲ್ ಇಟ್, ರೈಟ್? ಆ್ಯಂಡ್ ದೆನ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಡೆಟ್ಟರ್. ಡೆಟ್ಟರ್ ಅಂದರೆ ಅವರು ಹಣ ಕೊಡಲಿಕ್ಕೆ ಬಾಕಿ ಉಂಟು. ಡೆಟ್ಟರ್ ಒಂದು ದಿನ ಹಣ ತಂದು ಕೊಡ್ತಾರೆ, ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಸೊ ಒಂದು ರೀತಿಯಿಂದ ಇನ್ನೊಂದು ರೀತಿಗೆ ಅದು ಕಂಟಿನ್ಯೂಸ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ. ಓಕೆ, ಸೊ ಅದನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೇವೆ. ಭಾಳ ಸಣ್ಣ ಅವಧಿಗೆ ಅದು ಇರ್ತದೆ, ಆ್ಯಂಡ್ ದೆನ್ ಇಟ್ ಇಸ್ ಕನ್ವರ್ಟೆಡ್. ಸೊ ಅದು ಆ ಕರೆಂಟ್ ಅಸೆಟ್ಸ್ ಬಿಟ್ಟು ಉಳಿದ ಅಸೆಟನ್ನು ನಾವು ಲಾಂಗ್ ಟರ್ಮ್ ಅಂತ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೇವೆ. ಸೊ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೆಸರು ಕೊಟ್ಟಿದ್ದೇವೆ ಇಲ್ಲಿ. ಈ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಬಹಳ ದೀರ್ಘಾವಧಿಗೆ ಇರುವಂತಹ ಅಸೆಟ್. ಸೊ ಯೋರ್ ಬಿಸ್ನೆಸ್ ಈಸ್ ಇಟ್ ಹೆಲ್ಪ್ಸ್ ಯೋರ್ ಬಿಸ್ನೆಸ್ ಟು ಜನರೇಟ್ ಇನ್ಕಮ್, ಲೈಕ್ ಯೋರ್ ಮೆಷಿನರಿ, ಬಿಲ್ಡಿಂಗ್ ಇದ್ದಿರ್ಬೋದು. ಬಹಳ ದೀರ್ಘಾವಧಿಗೆ ಇರುವಂತಹ ಎಸೆಟ್ ಅದು ಅದೇ ಫಾರ್ಮಲ್ಲಿ ಇರ್ತದೆ, ಬಿಲ್ಡಿಂಗ್, ಮೆಷಿನರಿ. ಸೊ ವಿ ಹ್ಯಾವ್ ಹಿಯರ್ under non-current assets, fixed assets. Under fixed assets, tangible assets and intangible assets. Both will have to be recorded. So from where you got building? Building from A Limited. What was taken over? ಈಗ ನಾವಿಲ್ಲಿ ವ್ಯಾಲ್ಯೂ ಬರೀತೇವಲ್ವಾ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ಎಷ್ಟು ವ್ಯಾಲ್ಯೂ ಅಲ್ಲಿ ಆ ಅಸೆಟ್ ನಾವು ಟೇಕನ್ ಓವರ್ ಮಾಡಿದ್ದೇವೆ ಆ ವ್ಯಾಲ್ಯೂ ಇಲ್ಲಿ ತೋರಿಸಬೇಕು. ಅಟ್ ವಾಟ್ ವ್ಯಾಲ್ಯೂ ಇಟ್ ಇಸ್ ಟೇಕನ್ ಓವರ್ ಅಂದರೆ agreed value will have to be shown. Where do you find the agreed value? It is in the purchase consideration calculation. ಈ ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾಲ್ಕುಲೇಷನ್ ಅಲ್ಲಿ ಯಾವ ವ್ಯಾಲ್ಯೂ ತಗೊಂಡಿದ್ದೀರಿ ಅಸೆಟ್ಗೆ ಅದನ್ನು ತಗೊಳ್ಬೇಕು, ಬುಕ್ ವ್ಯಾಲ್ಯೂ ಅಲ್ಲ. ಓಕೆ, ಸೊ ದ್ಯಾಟ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್. ಅಸೆಟ್ ವ್ಯಾಲ್ಯೂ, ಗುಡ್ ವಿಲ್ ಇಸ್ ಆಲ್ಸೋ ಟೇಕನ್. ಕರೆಂಟ್ ಅಸೆಟ್ಸ್ ಆಲ್ಸೋ ಅಟ್ ಅಗ್ರೀಡ್ ವ್ಯಾಲ್ಯೂ, ಎಷ್ಟು ವ್ಯಾಲ್ಯೂಗೆ ಅದು ಟೇಕನ್ ಓವರ್ ಆಗಿದೆ ಎರಡು ಕಂಪನಿದು, ಇಟ್ ಈಸ್ ಆ್ಯಡೆಡ್ ಆ್ಯಂಡ್ ಇಟ್ ಈಸ್ ಶೋನ್ ಹಿಯರ್. ಆ್ಯಂಡ್ ಆನ್ ದ ಅಸೆಟ್ ಸೈಡ್ ಆಲ್ಸೋ you will get the same total. ಅಷ್ಟೇ ಟೋಟಲ್ ಬರ್ತದೆ, 1,18,150. ಸೊ ಈ ಪ್ರಾಬ್ಲಮಲ್ಲಿ ಮುಖ್ಯವಾಗಿ ನಾವು ಈ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ದೇವೆ. ಉಳಿದ ವಿಚಾರಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ. ಸೊ ಸಿ ದ್ಯಾಟ್ ಬ್ಯಾಲೆನ್ಸ್ ಶೀಟ್ ಇಸ್ ಡನ್ ಕರೆಕ್ಟ್ಲಿ ವಿತ್ ಆಲ್ ದ ಎಂಟ್ರೀಸ್ ಆ್ಯಂಡ್ ದ ಆರ್ಡರ್ ಇನ್ ವಿಚ್ ಯು ಪ್ರೆಸೆಂಟ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾವ ಕ್ರಮದಲ್ಲಿ ನೀವು ಅದನ್ನು ಕೊಡ್ತಿರಲ್ವಾ ಅದು ಇಂಪಾರ್ಟೆಂಟ್. ಓಕೆ, ಎಷ್ಟು ಐಟಮ್ ಅಷ್ಟೇ, ಎಷ್ಟು ಉಂಟು ಫಾರ್ಮ್ಯಾಟಲ್ಲಿ ಅಷ್ಟೇ ಕೊಡಬೇಕು. ಓಕೆ, ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ದ ಪ್ರಾಬ್ಲಮ್ ಆನ್ ಅಮಾಲ್ಗಮೇಷನ್. ಥ್ಯಾಂಕ್ ಯು.